ವಾಸ ಮಾಡಿದ್ದನ್ನು ನಾಟಕ ರೂಪವಾಗಿ ಪ್ರದರ್ಶಿಸಲಿದ್ದೇವೆ. ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಇದ್ದಳು. ಅನೇಕ ವರ್ಷಗಳಿಂದ ರಕ್ತಕುಸುಮ ರೋಗದಿಂದ ಬಳಲ್ತಾ ಇದ್ದೇನೆ. ಅನೇಕ ವೈದ್ಯರನ್ನು ಸಲ್ಲಿಸಿದರೂ ಕೂಡ ಈ ರೋಗ ನನಗೆ ವಾಸಿಯಾಗುತ್ತಲೇ ಇಲ್ಲ. ಇವಾಗ ನಾನು ವೈದ್ಯರನ್ನು ಸಲ್ಲಿಸುತ್ತಿದ್ದೇನೆ. ಇದು ನನ್ನ ಕೊನೆಯ ಪ್ರಯತ್ನ ಆಗಿದೆ. ನಾನು ರಕ್ತಕುಸುಮ ರೋಗದಿಂದ ಬಳಲ್ತಾ ಇದ್ದೇನೆ. ನನ್ನ ರಕ್ತಸ್ರಾವವು ನಿಂತಲೇ ಇಲ್ಲ. ನೀವು ನನಗೆ ಔಷಧಿಯನ್ನು ಕೊಟ್ಟು ಈ ರೋಗದಿಂದ ನನಗೆ ಗುಣಪಡಿಸಿರಿ. ಚಿಂತೆ ಮಾಡಬೇಡ, ಗೊತ್ತಿಲ್ಲ ನಿಮಗೆ ನಾನು ಎಂತ ಸೂಪರ್ ಸ್ಪೆಷಲಿಸ್ಟ್ ಅಂತ. ಎಷ್ಟೊಂದು ರೋಗ ವಾಸಿ ಮಾಡಿದ್ದೀನಿ. ನಾನು ಮೆಡಿಸಿನ್ ಕೊಡ್ತೀನಿ, ನೀವು 100% ಗ್ಯಾರಂಟಿ ಕೊಡ್ತೀನಿ. ವಾಸಿ ಯಾಕೆ ಆಗುತ್ತೆ ನೋಡ್ಬೋದು. ನಿಮ್ಮ ಎಷ್ಟು ಔಷಧಿ ಮಾತ್ರ ಜಾಸ್ತಿ ಆಗಿರುತ್ತೆ. ನಿಮ್ಮ ಔಷಧಿಗೆ ಅಷ್ಟೊಂದು ದುಡ್ಡನ್ನು ನಾನು ಎಲ್ಲಿಂದ ಕೊಡಲಿ? ನನ್ನಲ್ಲಿರುವುದು ಇಷ್ಟೇ. ತಗೊಳ್ಳಿ, ನಾನು 100% ಗ್ಯಾರಂಟಿ ಕೊಡ್ತೀನಿ. ನೀವು ವಾಸಿ ಆಗೇ ಆಗುತ್ತೆ. ಈ ಔಷಧ ನನಗೆ ವಾಸಿಯಾಗುತ್ತದಾ? ಗ್ಯಾರಂಟಿ ಪಕ್ಕ. ನಿಜವಾಗಿ ಹೇಳ್ತೀನಿ, ವಾಸಿ ಆಗೇ ಆಗುತ್ತೆ ನಿಮಗೆ. ಧನ್ಯವಾದ ವೈದ್ಯರೇ. ಇದು ಕೊನೆಯ ಪ್ರಯತ್ನ. ಆದರೂ ಕೂಡ ನನಗೆ ಈ ರೋಗ ವಾಸಿನೇ ಆಗ್ತಾ ಇಲ್ಲ. ನಾನೇನ್ ಮಾಡಲಿ? ಈ ಲೋಕದಲ್ಲಿ ನನಗೆ ವಾಸಿ ಮಾಡುವವರು ಯಾರೂ ಇಲ್ಲವೇ? ಯಾವ ವೈದ್ಯರು ಇಲ್ಲವೇ? ಹೌದು, ಯೇಸು ಸ್ವಾಮಿ ಇದ್ದಾರಲ್ಲ, ಅವರು ಅನೇಕ ರೋಗಿಗಳನ್ನ ವಾಸಿ ಮಾಡಿದ್ದಾರೆ. ನಾನು ಅವರನ್ನ ಸಲ್ಲಿಸಿದ್ರೆ ನನಗೂ ವಾಸಿ ಆಗುತ್ತೆ. ಖಂಡಿತ ನಾನು ಅವರನ್ನ ಸಲ್ಲಿಸಬೇಕು. ಅವರನ್ನು ನಾನು ಸಂಧಿಸಲೇಬೇಕು. ಆಗ ಈ ರೋಗದಿಂದ ನನಗೆ ರಕ್ಷಣೆ ಆಗುತ್ತೆ. ಈ ರೋಗದಿಂದ ನಾನು ಪಾರಾಗುತ್ತೇನೆ. ಹೌದು, ಯಾವುದೋ ಶಬ್ದ ಕೇಳ್ತಿದೆಯಲ್ಲ, ಜನರ ಶಬ್ದ ಅದು. ಯೇಸು ಸ್ವಾಮಿನೇ ಬರ್ತಿರ್ಬೇಕು. ಜೊತೆಗೆ ಜನರೆಲ್ಲ ಬರ್ತಿದ್ದಾರೆ ಅನ್ಸುತ್ತೆ. ಹೌದು, ಯೇಸು ಸ್ವಾಮಿ ಬರ್ತಾ ಇದ್ದಾರೆ. ಅವರನ್ನ ನಾನು ಸಂಧಿಸಬೇಕು. ಅವ್ರು ನೋಡ್ಬೇಕು. ಆದ್ರೆ ಜನರ ಗುಂಪು ಇಷ್ಟೊಂದಿದೆಯಲ್ಲ, ನಾನು ಏನ್ ಮಾಡ್ಲಿ? ಅವರ ಉಡುಪಿನ ಗೊಂಡೆ ಹತ್ರ ಮುಟ್ಟಿದೆ ನಾನು. ಹಾ, ಅವರ ಗೊಂಡೆಯನ್ನು ನಾನು ಮುಟ್ಟಿದೆ. ನನ್ನ ಉಡುಪಿನ ಗೊಂಡೆಯನ್ನು ಮುಟ್ಟಿದವರು ಯಾರು? ಸ್ವಾಮಿ, ಇಷ್ಟೊಂದು ನನ್ನಿಂದ ಶಕ್ತಿ ಹೊರಟು ಹೋಗಿದೆ. ನನಗೆ ಗೊತ್ತಾಯಿತು. ಅಯ್ಯೋ, ಯೇಸು ಸ್ವಾಮಿಗೆ ನಾ ಹುಟ್ಟಿದ ಗೊತ್ತಾಯಿತು. ಇವಾಗ ನಾನು ಮರೆಮಾಚುವುದು ಬೇಡ. ಕರ್ತನ ಮುಂದೆ ಒಪ್ಪಿಕೊಳ್ಳುತ್ತೇನೆ. ಸ್ವಾಮಿ, ನಿನ್ನ ಉಡುಪಿನ ಗೊಂಡೆಯನ್ನು ಮುಟ್ಟಿದ್ದು ನಾನೇ. ಯಾಕಂದ್ರೆ ನಾನು 12 ವರ್ಷದಿಂದ ಈ ರಕ್ತಕುಸುಮ ರೋಗದಿಂದ ಬಳಲ್ತಾ ಇದ್ದೇನೆ. ನಿನ್ನ ಉಡುಪಿನ ಗೊಂಡೆಯನ್ನು ಮುಟ್ಟಿದ ತಕ್ಷಣ ನನಗೆ ವಾಸಿಯಾಯಿತು ಸ್ವಾಮಿ. ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ. ಸಮಾಧಾನದಿಂದ ಹೋಗು. ರಕ್ತಕುಸುಮ ರೋಗಿಯು ಬಹಳ ಹಣ ಖರ್ಚು ಮಾಡಿದರು. ಆಕೆಯ ರೋಗ ವಾಸಿಯಾಗಲಿಲ್ಲ ಮತ್ತು ಯಾವ ವೈದ್ಯರೂ ಕೂಡ ಆಕೆಯ ರೋಗವನ್ನ ವಾಸಿ ಮಾಡಲಿಲ್ಲ. ಆದರೆ ಪಾಪವೆಂಬ ರೋಗಕ್ಕೆ ಯೇಸುವಿನ ಬಳಿಗೆ ಬಂದಾಗ ಆಕೆಯ ರೋಗ ವಾಸಿಯಾಯಿತು. ಹಾಗೆಯೇ ಪಾಪದ ರೋಗದಿಂದ ಸ್ವಸ್ಥರಾಗಲು ಯೇಸು ಕ್ರಿಸ್ತನೇ ಹೊರತು ಬೇರೆ ಯಾವ ರಕ್ಷಕನೂ ಇಲ್ಲ. ಥ್ಯಾಂಕ್ ಯು.